ಜಲನಗರ್ ಮತ್ತು ಆದರ್ಶ್ ನಗರ್ ವ್ಯಾಪ್ತಿಯಲ್ಲಿ ಒಟ್ಟು 4 ಪ್ರಕರಣಗಳನ್ನು ಭೇದಿಸಿರುವುದರಲ್ಲಿ ಗೋಲ್ಗುಂಬಜ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ. ಅದರಲ್ಲಿ ನಿನ್ನೆ ರಾತ್ರಿ ನಮ್ಮ ನಾಕಾಬಂದಿ ಒಳಗಡೆ ಕೆಲವು ಸಸ್ಪೆಕ್ಟ್ ಜನ ಕಂಡು ಬಂದಿರ್ತಾರೆ. ಆ ಸಸ್ಪೆಕ್ಟ್ಗಳನ್ನು ಹಿಡಿದಾಗ ಅವರು ಲೋಕಲ್ MOB ಅಂತ ಗೊತ್ತಾಗಿದೆ. ಅವರಿಗೆ ಚೆಕ್ ಮಾಡಿದಾಗ ಮತ್ತು ಅವರು ಮುಂದಿನ ವಿಚಾರಣೆ ಮಾಡಿದಾಗ ಅವರು 4 ಬೇರೆ ಬೇರೆ ಅಫೆನ್ಸಸ್ಸನ್ನು ಮಾಡಿದ ಬಗ್ಗೆ ಒಪ್ಕೊಂಡಿರುತ್ತಾರೆ. ಈ ಎಲ್ಲ ಒಬ್ಬ ಹೆಸರು ಜಂಪು, ಪರಶುರಾಮ್ ಮತ್ತು ಬಸವರಾಜ್ ಅಂತ ಹೇಳಿಬಿಟ್ಟು ಇವರ ಮೇಲೆ ಹಿಂದಿನ ಕೇಸಸ್ ಸಹ ಇದ್ದಾವೆ. ಅವರಿಂದ ಈಗಾಗಲೇ 281 ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಮತ್ತು ಇದರಲ್ಲಿ ಒಟ್ಟು 4 ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಸರಿಗೆ ಚಡ್ಡಿ ಗ್ಯಾಂಗ್ ಎಲ್ಲಿಗೆ ಬಂದು ಸರ್? ಇದರಲ್ಲಿ ಸಹ ಯಾಕೆಂದರೆ ಸ್ವಲ್ಪ ಕ್ಲೂಸ್ ಯಾವ ರೀತಿ ಸಿಗ್ತವೆ ಆ ರೀತಿ ನಾವು ಮುಂದೆ ಹೋಗ್ತೀವಿ. ಈಗಾಗಲೇ ತನಿಖೆ ನಡೀತಾ ಇದೆ. ನಮ್ಮ ಅಧಿಕಾರಿಗಳು ಡೆಡಿಕೇಟೆಡ್ ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದರ ಮುಖಾಂತರ ಒಂದು ಪ್ರಯತ್ನ ನಡೀತಾ ಇದೆ. ಅದು ನಾವು ಮಾಡ್ತೀವಿ. ಅಂದರೆ ಸರ್ ಒಂದು ಅಂದಾಜು ಇದೆಯಾ ಸರ್ ಲೋಕಲ್ದವ್ರ ಅಥವಾ ಹೊರಗಿನಿಂದ ಯಾರೋ ಬಂದು ಮಾಡ್ತಾರೆ? ಅದು ಈಗಲೇ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ನೋಡಿ, ಈಗ ಬೆಳಗ್ಗೆ ಸಹ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರಲ್ಲಿ ಸಹ 4 ಕೇಸಸ್ ಡಿಟೆಕ್ಟ್ ಆಗಿವೆ. ಅದರಲ್ಲಿ ಸಹ 4 ಜನ MOBಗಳು ಲೋಕಲ್. ಇದರಲ್ಲಿ ಸಹ ಏನೋ ಡಿಟೆಕ್ಷನ್ ಆಗಿದೆ, ಅದರಲ್ಲಿ ಸಹ ಲೋಕಲ್. ಸೊ ಲೋಕಲ್ ಇದ್ದಾರೋ ಹೊರಗಿನವರು ಇದ್ದಾರೋ ಅದ್ರ ಬಗ್ಗೆ ನಾವು ಪರಿಶೀಲಿಸ್ತಾ ಇದ್ದೀವಿ. ಸರ್ ಈಗ ನಿನ್ನೆ ಕೂಡ 8 ಮಂದಿ ಹಿಡಿದ್ರಿ, ಇವತ್ತು ಮತ್ತೆ 2 ಆಯಿತು. ಇನ್ನು ಮತ್ತಷ್ಟು ಈ ಮನೆಗಳತನ ಪ್ರಕರಣ ತನಿಖೆ ಮುಂದುವರುತ್ತೆ. ನೀವು ಮನೆಗಳ್ಳತನ ಪ್ರಕರಣದ ಬಗ್ಗೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ನಮ್ಮ ಸರ್ಕಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಡಿಟೆಕ್ಷನ್ ಸ್ಕ್ವಾಡ್ ಥರ ಮಾಡಿ ಅವರಿಗೆ ಅದೇ ಕೆಲಸವನ್ನು ಹಚ್ಚಲಾಗಿದೆ. ಮತ್ತು ಅದನ್ನು ಅಡಿಷ್ನಲ್ SP ಆಗಲಿ, ನಾನಾಗಲಿ, ನಾವೆಲ್ಲರೂ DSP ಆಗಲಿ ಎಲ್ಲರೂ ಅದನ್ನು ಆವಾಗ ಒಂದು ಮಾನಿಟರ್ ಮಾಡ್ತಾ ಇರ್ತೀವಿ. ಈ ಮನೆ ಕಳ್ಳತನಗಳ ವಿಚಾರದಾಗ ಸರ್ ಜನರು ಕೂಡ ಜಾಗೃತಿ ವಹಿಸ್ತಾ ಇದು? ಹೌದು, ಈಗಾಗಲೇ ಲಾಸ್ಟ್ ಟೈಮ್ ನಾವು ನೀವೇನು ಚಡ್ಡಿ ಗ್ಯಾಂಗ್ ಹೇಳ್ತೀರಿ ಆ ಕೇಸಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದೆ, ಯಾವುದೇ ಸಸ್ಪಿಷಿಯಸ್ ಮೂಮೆಂಟ್ ಇದ್ದಲ್ಲಿ ನಮಗೆ ಕೂಡಲೇ ತಿಳಿಸಿದಲ್ಲಿ ಅದಕ್ಕೆ ನಮ್ಮ ಕಂಟ್ರೋಲ್ ನಂಬರ್ ಆಗಲಿ ಅಥವಾ 112 ಆಗಲಿ ಅಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದುಬಿಡುತ್ತೆ. ಎಸ್ ಸರ್. CCTV ಕ್ಯಾಮ್ರಾ ಸಹ ನಾವು ಏನು ಪ್ರಯತ್ನ ಮಾಡ್ತೀವಿ ಅಂದರೆ, ಮನೆಯಲ್ಲಿ ಇರುವಂಥ ಕ್ಯಾಮ್ರಾ ಸ್ವಲ್ಪ ರಸ್ತೆಗೆ ತಿರುಗಿಸಿದರೆ ನಮಗೆ ಅದರಲ್ಲಿ ಬಹಳಷ್ಟು ಅನುಕೂಲ ಆಗಲಿಕ್ಕಿದೆ. ಯಾಕೆಂದರೆ ಆ ಕ್ಯಾಮ್ರಾ ಆ್ಯಂಗಲ್ನು ಮ್ಯಾಟರ್ ಆಗುತ್ತೆ. ಅದು ಸಹ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಬೀಟ್ ಸಿಬ್ಬಂದಿ, ನಮ್ಮ ಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಸಾರ್ವಜನಿಕರ ಜೊತೆ ಸಂಪರ್ಕ ಬೆಳೆಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಮತ್ತು ಸಾರ್ವಜನಿಕರಿಗೆ ಸಹ ವಿನಂತಿ, ಅವರು ತಮ್ಮ ಬೀಟ್ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಫೋನ್ ಮಾಡಿದಲ್ಲಿ ನಾವು ಸ್ಪಂದನೆ ಕೊಡೋದ್ರಲ್ಲಿ ಸ್ವಲ್ಪ ಬೇಗ ಸ್ಪಂದನೆ ಕೊಡ್ಬೋದು. ಥ್ಯಾಂಕ್ ಯು. ಶಿಂದಗಿಯಲ್ಲಿ ಏನೋ ವಾಟರ್ ಏರಿಯಾದಲ್ಲಿ ಹಲ್ಲೆ ಪ್ರಕರಣ ಆಗಿದೆ, ಡಿಪಾರ್ಟ್ಮೆಂಟ್ ವರ್ಸಸ್ ಕ್ಲಾಶಸ್ ಆಗಿದೆ. ಅದು ಏನು ವಿಚಾರ ತಿಳ್ಕೋಬೇಕು, ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರ.